ಆಟೋ ಚಾಲಕರ ಪಾಲಿಗೆ ಸಂತೋಷ್ ಲಾಡ್ ದೇವರು ಎಂದ ಆಟೋ ಚಾಲಕರ ಸಂಘದ ಅಧ್ಯಕ್ಷ. ಆಟೋ ಚಾಲಕರ ಮನವಿಗೆ ಸ್ಪಂದಿಸಿದ ಸಚಿವ ಸಂತೋಷ್ ಲಾಡ್. ಆಟೋ ಚಾಲನೆಯೊಂದೇ ನಮ್ಮ ಬದುಕು ಅಂದವರಿಗೆ ಬದುಕು ಕಲ್ಪಿಸಿದ ಸಚಿವ ಲಾಡ್. ಸಂತೋಷ್ ಲಾಡ್ ಸಾಹೇಬ್ರು ನಮಗೂ ಹಲವಾರು ಯೋಜನೆ ಜಾರಿಗೆ ತಂದಿರೋದು ಸಂತಸ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಯಕ್ಕೆ ಎಸ್ ಅಂದ ಆಟೋ ಚಾಲಕರು. ಏನ್ರಿ ನಮ್ಮ ಸಚಿವ ಸಂತೋಷ್ ಲಾಡ್ ಸಾಹೇಬ್ರು ನಮ್ಮ ಆಟೋ ಚಾಲಕರ ಪಾಲಿಗೆ ದೇವರೇ ಅವರು. ಸಂತೋಷ್ ಲಾಡ್ ಸಾಹೇಬ್ರು ಕಾರ್ಮಿಕ ಸಚಿವರಾದ ಮೇಲೆ ಹುಬ್ಬಳ್ಳಿಗೆ ಬಂದಾಗ ನಮ್ಮ ಬೇಡಿಕೆಗಳ ಪಟ್ಟಿ ಮಾಡಿ ಮನವಿ ಸಲ್ಲಿಸಿದ್ವಿ. 20 ವರ್ಷಗಳಿಂದಲೂ ಈ ಹಿಂದಿನ ಸಚಿವರಿಗೆ ನಮ್ಮ ಮನವಿಗಳನ್ನ ಕೊಡುತ್ತಾ ಬಂದ್ರು. ಇಲ್ಲಿಯವರೆಗೆ ಯಾವೊಬ್ಬ ಸಚಿವರು ನಮಗೆ ಸ್ಪಂದನೆ ಮಾಡಿರಲಿಲ್ಲ. ಈಗ ಸಚಿವ ಸಂತೋಷ್ ಲಾಡ್ ನಮ್ಮ ಮನವಿಗೆ ಸ್ಪಂದಿಸಿ ಬಹುತೇಕ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಈ ಹಿನ್ನೆಲೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಆಟೋ ಚಾಲಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೀವಿ ಎಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಹೇಳಿದ್ದಾರೆ. ಓದಿಯ ವಾರ್ತೆ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಏನು ಒಂದು ಕಾರ್ಮಿಕ ಇಲಾಖೆಯನ್ನು ವಹಿಸ್ಕೊಂಡ ನಂತರ ಏನು ಅಸಂಘಟಿತ ವಲಯ ಮತ್ತು ಸಂಘಟಿತ ವಲಯ ಅಂತ ಏನು 23 ವಲಯಗಳನ್ನಾಗಿ ಏನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಏನಂತಂತಂದ್ರೆ ಈ ಒಂದು ಆಟೋ ರಿಕ್ಷಾ ಚಾಲಕರು ಸಹ ಏನಂತಂತಂದ್ರೆ ಸಂಘಟಿತ ವಲಯದಲ್ಲಿ ಬರ್ತಾರೆ. ಅವರಿಗಾಗಿ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಏನೇನು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತೇಳಿ ನಮ್ಮ ಜೊತೆಗೆ ಈಗಾಗಲೇ ಏನಂತಂದ್ರೆ ಏನು ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಶೇಖರಯ್ಯ ಮಠಪತಿ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಈಗ ಏನು ಕಾರ್ಮಿಕ ಸಚಿವರಾಗಿ ಏನು ಸಂತೋಷ್ ಲಾಡ್ ಅವರು ಅಧಿಕಾರ ವಹಿಸ್ಕೊಂಡ್ರು, ಅದಾದಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಬೇಕಂತ ಹೊಂಟಿದ್ದಾರೆ. ಅದ್ರ ಜೊತೆಗೆ ಏನಂತ ನಿಮ್ಮ ಆಟೋ ರಿಕ್ಷಾ ಚಾಲಕರಿಗೂ ಸಹ ಒಂದಿಷ್ಟು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರಂತ. ಅವು ಏನೇನು ಜಾರಿಗೆ ತಂದಿದ್ದಾರೆ, ನಿಮಗೆ ಏನೇನು ಅನುಕೂಲ ಆಗ್ತಿದೆ? ಈಗಾಗಲೇ ಮೊನ್ನೆ ಬಡವರ ಬಂಧು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಇಡೀ ವಾಣಿಜ್ಯ ವಾಹನ ಚಾಲಕರಿಗೆ ನಮಗೊಂಥರ ದೇವರಾಗಿಬಿಟ್ಟಿದ್ದಾರೆ. ಅವರು ಯಾಕೆ ವಿಷಯ ಗಮನಕ್ಕೆ ಹರಿಸ್ತೀನಿ ಅಂದರೆ, ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ನಾವು 15 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಆದರೆ 55 ವರ್ಷಗಳಿಂದ ಯಾವ ಸರ್ಕಾರಗಳು, ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಯಾವ ಸರ್ಕಾರಗಳು ಚಾಲಕರ ಮೇಲೆ ಗಮನ ಹರಿಸಿರಲಿಲ್ಲ. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ, ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಎಲ್ಲ ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಗಮನ ಹರಿಸಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಅಜೆಂಡಾ ಇಟ್ಟು ಮಾನ್ಯ HK ಪಾಟೀಲ್ ಅವರು, ಮಾನ್ಯ ಕಾರ್ಮಿಕ ಸಚಿವರು, ನಮ್ಮ ಸಂತೋಷ್ ಲಾಡ್ ಸಾಹೇಬರು ಇದನ್ನು ನಮ್ಮದೊಂದು ಭಾಳ ವರ್ಷದಿಂದ ಬೇಡಿಕೆ ಇತ್ತು. ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಮಾಡಬೇಕು. ಈಗಾಗಲೇ ಅಸಂಘಟಿತ ವಲಯ ಒಳಗೆ ಸೇರ್ಪಡೆ ಮಾಡಿದ್ದಾರೆ. ನಾನು ಮಾನ್ಯ ಸಂತೋಷ್ ಲಾಡ್ ಸಾಹೇಬರಿಗೆ ನಾನು ಇಡೀ ಚಾಲಕರ ಪರವಾಗಿ ನಾನು ಏನು ವಿನಂತಿ ಮಾಡ್ಕೋತೀನಿ ಅಂದರೆ, ಬರೀ ಬ್ಯಾಡ್ಜ್ ಇದ್ದಂಥ ಲೈಸೆನ್ಸ್ದಾರಿಗೆ ಮಾತ್ರ ಕಾರ್ಮಿಕ ಕಾರ್ಡನ್ನು ನೀಡ್ತಾ ಇದ್ದೀರಿ. ಈಗ ರಾಜ್ಯದಾದಂಥ ಅಂದರೆ ಉತ್ತರ ಕರ್ನಾಟಕದಾದಂಥ 90% ಆಟೋ ರಿಕ್ಷಾ ಚಾಲಕರಿಗೆ NT ಲೈಸೆನ್ಸ್ ಇದ್ದಾವೆ. 2019ರಿಂದ ಏನಿವತ್ತು LMB ಕೊಡ್ತಾ ಇದ್ದೀರಿ. ಆ LMBಗೂ ಕೂಡ ನಿಮ್ಮ ಬ್ಯಾಡ್ಜ್ಗಳ ಲೈಸೆನ್ಸಿಗೆ ನಿಮ್ಮ ಸ್ಮಾರ್ಟ್ ಕಾರ್ಡ್ ಸಿಗ್ತಾ ಇಲ್ಲ. ಬ್ಯಾಡ್ಜ್ ಲೈಸೆನ್ಸ್ಗೂ ಮಾತ್ರ ಕೊಡ್ತಾ ಇದ್ದೀರಿ. ಹಾಗಾಗಿ ನಾನು ವಿನಂತಿ ಏನು ಮಾಡ್ಕೋತೀನಿ ಅಂದರೆ, ನಿಮ್ಮ ಇದರಲ್ಲಿ ವಾಟ್ಸಪ್ನಲ್ಲಿ ಅದನ್ನು ಚೇಂಜಸ್ ಮಾಡಬೇಕು. ಏನಂದರೆ NT, LMB, ಬ್ಯಾಡ್ಜ್ ಈ 3 ಲೈಸೆನ್ಸ್ ಹೊಂದಿದಂಥವ್ರಿಗೆ ನೀವು ಸ್ಮಾರ್ಟ್ ಕಾರ್ಡ್ ನೀಡಬೇಕು. ಸ್ಮಾರ್ಟ್ ಕಾರ್ಡ್ ಸಮೇತ ಮೇಲೆ ಆಟೋ ರಿಕ್ಷಾ ಚಾಲಕನಿಗೆ ಈಗಾಗಲೇ ಅಪಘಾತ ಹೊಂದಿದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀರಿ. ಹಾಗಾಗಿ ಆಟೋ ರಿಕ್ಷಾ ಚಾಲಕರಿಗೆ ಇದೇ ಏನು ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕೊಡ್ತಾ ಇದ್ದೀರಿ, ಅದೇ ಸವಲತ್ತನ್ನು ನಮ್ಮ ಚಾಲಕರಿಗೆ ಕೊಡಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಹಣ ಇರ್ಬೋದು, ಆಟೋ ರಿಕ್ಷಾ ಚಾಲಕರ ಮಕ್ಕಳ ಮದುವೆಗೆ ಹಣ ಇರ್ಬೋದು, ಆಟೋ ರಿಕ್ಷಾ ಚಾಲಕರ ಪೆನ್ಷನ್ ಇರ್ಬೋದು, ಆಟೋ ರಿಕ್ಷಾ ಚಾಲಕರ ಮನೆ ಇರ್ಬೋದು, ಆಟೋ ರಿಕ್ಷಾ ಆರೋಗ್ಯ ಬಗ್ಗೆ ಇರ್ಬೋದು. ಯಾಕಂದರೆ ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ಒಂದು ಆರೋಗ್ಯ ತೋರಿಸ್ಕೋಬೇಕಂದ್ರೆ ನಮ್ಮ ಹತ್ರ ಯಾವುದು ಕಾರ್ಡ್ ಇಲ್ಲ. ಇದನ್ನು ನಿಮ್ಮನ್ನೇ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ನಾವು ದೇವರು ಅಂದ್ಕೊಂಡಿದ್ದೀವಿ. ಅವರ ಹುಟ್ಟುಹಬ್ಬ ಇದೆ, ಆ ಹುಟ್ಟುಹಬ್ಬದೊಳಗನೆ ಘೋಷಣೆ ಮಾಡಬೇಕು. ಆಟೋ ರಿಕ್ಷಾ ಚಾಲಕನಿಗೆ ಎಲ್ಲ ಸವಲತ್ತುಗಳು ನಮ್ಮ ಲೈಸೆನ್ಸ್ ಇದ್ರೆ ಸಾಕು, ನಮ್ಮ ಸವಲತ್ತು ಕೊಡ್ತೀವಿ ಅಂತ ಭರವಸೆ ಬೇಡ. ಆದರೆ ನಾವು ಯಾವ ಲೈಸೆನ್ಸನ್ನು ತಗೊಂಡು ಕಾರ್ಮಿಕ ಇಲಾಖೆಗೆ ಹೋಗ್ತೀವಿ, ಆ ಲೈಸೆನ್ಸ್ ಮೇಲೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು. ಈ ಮಾಧ್ಯಮದವರಿಗೆ ನಾನು ಕಳಕಳಿ ವಿನಂತಿ ಮಾಡ್ಕೋತೇನೆ, ಈ ಸುದ್ದಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬರಿಗೆ ಮುಟ್ಟಬೇಕು. ಅವ್ರ ಜನ್ಮದಿನ ಶುಭಾಶಯಗಳು ಇನ್ನೊಮ್ಮೆ ಎಲ್ಲ ಚಾಲಕರ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಏನಂತಂದ್ರೆ ಆಟೋ ರಿಕ್ಷಾ ಚಾಲಕರ ಸಂಘ ಅಧ್ಯಕ್ಷರು ಹೇಳೋದು ಏನಂತಂತಂದರೆ, ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ನಮ್ಗೆ
ನಮ್ಗೆ ಒಂದು ದೇವರ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಕೆಲವಷ್ಟು ಯೋಜನೆಗಳನ್ನು ಏನು ಜಾರಿಗೆ ತಂದರೆ ಇನ್ನೂ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಬೇಕು. ಅವರ ಹುಟ್ಟುಹಬ್ಬದಿಂದೇ ನಮ್ಮ ಬೇಡಿಕೆಗಳನ್ನು ಮತ್ತು ಮನವಿಗಳನ್ನು ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಪಟ್ಟೇತ್, ಉದಯ ನ್ಯೂಸ್, ಹುಬ್ಳಿ.